ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಗೌರ್ಮೆಂಟ್ ಜಾಬ್ ತಗೋಬೇಕನ್ನೋದು ಪ್ರತಿಯೊಬ್ಬರ ಒಂದು ಆಸೆ ಕನಸಾಗಿರುತ್ತೆ. ಆದರೆ ಆ ಕಂಡಂತ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲೊಬ್ಬ ವ್ಯಕ್ತಿ ಸೇತುವೆಯಾಗಿ ದೊಡ್ಡ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯುವ ರಾಜಕಾರಣಿ, ಅನೇಕ ಜನರಿಗೆ ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ. ಇನ್ಸೈಟ್ ಅಕಾಡೆಮಿಯ ಒಂದು ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು ಆದಂತ ವಿನಯ್ ಕುಮಾರ್ ಅವರ ಆಫೀಸಲ್ಲಿ ಇದ್ದೀನಿ. ಸೊ ವಿನಯ್ ಕುಮಾರ್ ಸರ್ನ ಇವತ್ತು ಮಾತಾಡ್ಸೋದಕ್ಕೆ ಅವ್ರದ್ದೇ ಆದಂಥ ಒಂದು ಸ್ಟುಡಿಯೋದಲ್ಲಿ ಇದ್ದೀನಿ. ಮುಖ್ಯವಾಗಿ ಏನಪ್ಪ ಅಂತಂದರೆ, ವಿನಯ್ ಸರ್ ಅವ್ರದ್ದು ವಿಷಯಗಳಿಗೆ ಬಂದಾಗ ಸ್ವಲ್ಪ ಗೊತ್ತಿಲ್ಲದೆ ಇರುವಂಥದ್ದು ಅಥವಾ ಅವರ ಒಂದು ನೆಕ್ಸ್ಟ್ ಯೋಜನೆಗಳ ಬಗ್ಗೆ ಈ ಒಂದು ಇಂಟರ್ವ್ಯೂದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸಾಕಷ್ಟು ಜನ ವಿನಯ್ ಸರ್ ಅಂತಂತಂದರೆ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಸದ್ದು ಮಾಡ್ತಿರುವಂಥದ್ದು. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಇನ್ಸೈಟ್ ಸಂಸ್ಥೆ ಬಗ್ಗೆ ಅಥವಾ ನಿಮ್ಮ ಒಂದು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಅಥವಾ ಇತ್ತೀಚಿನ ಒಂದು ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ನೋಡಿದಾಗ ವಿನಯ್ ಸರ್ದು ಒಂದು ಟೋಟಲಿ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಅವರು ಯೋಚನೆ ಮಾಡ್ತಿರೋಂಥ ವಿಧಾನ ಚೇಂಜ್ ಆಗ್ತಿದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಸೊ ಈ ವ್ಯಕ್ತಿ ಇಷ್ಟೊಂದು ಎತ್ತರಕ್ಕೆ ಬರೋದಕ್ಕೂ ಮುಂಚೆ ಅಂದರೆ ಸಾಮಾನ್ಯವಾಗಿ ಅವ್ರ ಕನಸನ್ನ ಒಂದು ಕಂಡಿರ್ತಾರೆ. ಆ ಒಂದು ಕನಸು ನನಸಾಗಬೇಕು ಅನ್ನೋ ಟೈಮಲ್ಲಿ ಇನ್ನೊಂದು ದಾರಿ ಉಟ್ಕೊಳ್ಳುತ್ತೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್, ಸುಮ್ಮನೆ ಗೆದ್ರೆ ವಿಕ್ಟ್ರಿ, ಸೋತು ಗೆದ್ರೆ ಹಿಸ್ಟ್ರಿ ಅನ್ನೋವಂಥ ಒಂದು ಮಾತು ಕೇಳ್ಪಡ್ತಾ ಇರ್ತೀವಿ. ಅದನ್ನು ತಮ್ಮ ಮೂಲಕ ಎಕ್ಸಾಂಪಲ್ ನೋಡ್ಬೋದು. ಮುಖ್ಯವಾಗಿ ಏನಂತಂತಂದರೆ, ವಿನಯ್ ಸರು ತುಂಬ ವರ್ಷಗಳ ಹಿಂದೆ IAS ಆಫೀಸರ್ ಆಗ್ಬೇಕನ್ನೋ ಕನಸು ಕಂಡಿರ್ತೀರಿ. ಸೊ ಒಂದು ಕಾರಣಾಂತರದಿಂದ 2-3 ಸಲ ಮಿಸ್ ಆಗಿರುತ್ತೆ. ಅದಾದ ನಂತರ IAS ಬಿಟ್ಟು ಬೇರೆ ಒಂದು ಜಾಬ್ ಅಂತ ಕ್ರಿಯೇಟ್ ಮಾಡ್ಕೋತೀರಾ. ಒಂದು ಭವಿಷ್ಯದ ಒಂದು ವಿಚಾರಕ್ಕೆ ನಾವು ಹೋಗಿ ನೋಡೋದಾದರೆ, ನೀವು ಕಾಲ್ಪನಿಕವಾಗಿ ಒಂದು ಅರ್ಥೈಸ್ಕೊಳ್ಳೋದಾದರೆ, ಸಪೋಸ್ IAS ಆಫೀಸರ್ ಆಗಿದ್ದರೆ ವಿನಯ್ ಸರ್ ಅವರು ಇವತ್ತು ಏನಾಗ್ತಿದ್ರು? ಕಾಲ್ಪನಿಕವಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಐ ಥಿಂಕ್ 2 ರೀತಿ ಆನ್ಸರ್ ಕೊಡ್ಬೋದು ಅದಕ್ಕೆ. IAS ಅಧಿಕಾರಿಯಾಗಿದ್ದರೆ ಆ್ಯಸ್ ಎನ್ IAS ಆಫೀಸರು ಒಳ್ಳೆ ಕೆಲಸ ಮಾಡಿ ಕೆಲಸ ಅಂದ್ರೆ ಹಿಂಗೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೆ. ಯಾಕಂದರೆ ನನಗೆ IAS ಸೇರಬೇಕಂತ ಆಸೆ ಇದ್ದಿದ್ದೇ ಅದಕ್ಕೆ. ನನಗೆ ಅಂದರೆ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ಬೇಕು. ಅದಕ್ಕೆ IAS ಅನ್ನೋದೊಂದು ಪ್ಲ್ಯಾಟ್ಫಾರ್ಮು. ಅವ್ರಿಗೆ ಬೇಕಾಗಿರೋ ಅಥಾರಿಟಿ, ಪವರು, ಡಿಸ್ಕ್ರಿಷನ್ನು, ಸ್ವಾತಂತ್ರ್ಯ ಎಲ್ಲ ಇರ್ತದೆ. ಸೊ ಅದನ್ನು ತೋರಿಸ್ಕೊಡ್ಬೇಕು ಅನ್ನೋದಿತ್ತು. ಬೈ ನೌ ಈಗ ಫಾರ್ ಎಕ್ಸಾಂಪಲ್ ನಾನು 2011 ಇಂಟರ್ವ್ಯೂ ಕೊಟ್ಟಿದ್ದು. ಸೊ ಇವಾಗ 13 ವರ್ಷ ಆಗಿರ್ತಾ ಇತ್ತು. ಮೇ ಬಿ 1-2 ಜಿಲ್ಲೆ DC ಆಗಿ ಬೆಂಗಳೂರಿಗೆ ಬಂದು ಜಾಯಿಂಟ್ ಸೆಕ್ರೆಟರಿಯಾಗಿ ಎಲ್ಲೋ ಒಂದು ಕಡೆ ಇರ್ತಾ ಇದ್ದೆ ಅಂತ ಅಂದ್ಕೊಳ್ಳಿ. ಎರಡನೇದು, ಇನ್ ಕೇಸ್ ನನಗೆ ಆ ಸ್ವಾತಂತ್ರ್ಯ ಇರಲಿಲ್ಲ ಅಂತಿದ್ರೆ IAS ಅಲ್ಲಿ ಅದು 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ ಅದನ್ನು ಬಿಟ್ಬಿಡ್ತಾ ಇದ್ದೆ ನಾನು. ಅದನ್ನು ಬಿಟ್ಟು ಒಂದು ಹೆಸರು ಆಗ್ತಾ ಇರಲಿಲ್ಲ. ಇಷ್ಟೊಂದು ಜನ IAS ಆಫೀಸರ್ನ ಹುಟ್ಟಾಕುವಂಥ ಕೆಲಸ ಕೂಡ ಆಗ್ತಾ ಇರಲಿಲ್ಲ. ಅದು ಎಲ್ಲರೂ ಹೇಳೋಂಥದ್ದು. ಎಲ್ಲರೂ ಹೇಳೋದೇನಪ್ಪ, ಸದ್ಯ ನೀನಂತೂ IAS ಆಗಲಿಲ್ಲ, ಇವಾಗ ಸುಮಾರು ಜನನ IAS ಮಾಡಿಸೋವಷ್ಟು ಒಂದು ಸಂಸ್ಥೆ ಹುಟ್ಟಾಕಿದಿರಿ ಅಂತಂದು ಬಿಗಿನಿಂಗಲ್ಲಿ ಸಮಾಧಾನ ಕೇಳ್ತಾ ಇದಾರೆ ಅಂತ ಅನಿಸ್ತಾ ಇತ್ತು. ಸೊ ಈ ಹುಡುಗ ಸಮಾಧಾನ ಮಾಡ್ಕೊಳ್ಳಿ, IAS ಆಗದೆ ಇದ್ರು ಪರವಾಗಿಲ್ಲ. ಕೆಲವರು ಆಮೇಲೆ ನಿಜವಾಗ್ಲೂ ಅಭಿಮಾನ ಕೇಳ್ತಾ ಇದ್ರು. ಅದು ಸತ್ಯನೂ ಹೌದು. ಅಂದರೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತಂದು ಶ್ಲಾಘನೆ ಮಾಡೋದು, ಅಪ್ರಿಷಿಯೇಟ್ ಮಾಡೋದು, ಅದನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು ನೋಡೋ ಆ್ಯಂಗಲ್, ಆಯಾಮ, ಡೈಮೆನ್ಷನ್ ಏನು ಅಂತಂದರೆ, ಈ ಆಯ್ಕೆಗಳು ಅನ್ನೋದು ಜೀವನದಲ್ಲಿ ಚಾಯ್ಸಸ್ ಅಂತ ಏನು ಮಾಡ್ತೀವಲ್ಲ, ಒಂದು ಚಾಯ್ಸ್ ಮಾಡಿದ ಮೇಲೆ ಅದು ಹಳೆ ಚಾಯ್ಸ್ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು. ಆಮೇಲೆ ಈ ಚಾಯ್ಸ್ ಮಾಡಿದ್ದು ಆ ಚಾಯ್ಸ್ ಮಿಸ್ ಆಯಿತು ಅಂತಂದಲ್ಲ. ಸೊ ನೀವು ಆಗಲೇ ಹೇಳಿದ್ರಿ, ಒಂದು ದಾರಿ ಕ್ಲೋಸ್ ಆದರೆ ಇನ್ನೊಂದು ದಾರಿ ಓಪನ್ ಆಗುತ್ತೆ, ಒಂದು ಬಾಗಿಲು ಕ್ಲೋಸ್ ಆದರೆ ಇನ್ನೊಂದು ಅಂತಂದ್ಬಿಟ್ಟು. ಸೊ ಬೇಸಿಕಲಿ ಏನಂತಂದರೆ, ಜೀವನದಲ್ಲಿ ಕೆಲವೊಂದು ಘಟ್ಟಗಳು ಬರ್ತವೆ. ಆ ಹಂತದಲ್ಲಿ, ಆ ಘಟ್ಟದಲ್ಲಿ ಕೆಲವೊಂದು ನಿರ್ಧಾರ ತಗೊತೀವಿ. ಸೊ ಆ ನಿರ್ಧಾರಕ್ಕೆ ಬದ್ಧರಾಗಿ, ಭಾಳ ಪ್ರಾಮಾಣಿಕವಾಗಿ, ಪ್ಯಾಷನೇಟಾಗಿ ಕೆಲಸ ಮಾಡಿದರೆ ಆ ಒಂದು ನಿರ್ಧಾರದಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಅದು ಈಗ ಆಗಿರೋದು ಅಷ್ಟೇ. ಅದು IAS ಆಗಿದೆ, ಅದು ಇನ್ನೇನಾಗಿರೋದು. ಓಕೆ. ಸೊ ಅಗೇನ್ ಈಗ ಇನ್ಸೈಟ್ ಅಕಾಡೆಮಿ ಏನಿದೆ, ಸೊ ಇವತ್ತು ಒಂದು 10 ವರ್ಷ ಕಂಪ್ಲೀಟ್ ಮಾಡಿ 11 ವರ್ಷಕ್ಕೆ ಆಲ್ರೆಡಿ ಕಾಲಿಟ್ಟಿದೆ. ಕರೆಕ್ಟ್. ಸೊ ಇವಾಗ ಇನ್ಸೈಟ್ ಅಕಾಡೆಮಿದು ಮುಂದಿನ ಯೋಜನೆಗಳೇನು, ಹೇಗೆ ನಡೀತಾ ಇದೆ ಇವಾಗ ಇನ್ಸ್ಟಿಟ್ಯೂಷನ್? ಐ ಥಿಂಕ್ ಸೌತ್ ಇಂಡಿಯಾದಲ್ಲಿ ನಂಬರ್ 1 ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಎಸ್ ಸರ್, ತುಂಬ ಪೇಪರ್ಗಳಲ್ಲಿ ಕೂಡ ನೋಡಿದ್ದೀವಿ ಅದನ್ನು. ಗೋಯಿಂಗ್ ಬೈ ನಂಬರ್ಸ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ರಿಸಲ್ಟ್ ಆಲ್ಸೋ. ಆಮೇಲೆ ನಮಗಿರೋ, ನೀವು ಗೂಗಲ್ ತೆಗೆದು ನೋಡಿ, ಸಾವಿರಾರು ಜನ ರಿವ್ಯೂ ಕೊಟ್ಟಿರೋದು. ರಿವ್ಯೂ ಕೂಡ ಭಾಳ ಚೆನ್ನಾಗಿ ಮುಂಚೆಯಿಂದನೂ ಬಂದಿದೆ, ಅದು ಇಂಪ್ರೂವ್ ಆಗ್ತಾನೆ ಇದೆ. ಆಮೇಲೆ ಅಡ್ಮಿಷನ್ಸ್ ಕೂಡ ಎಲ್ಲೂ ಕೂಡ ಕಡಿಮೆ ಆಗ್ದಂಗೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಆಫ್ಲೈನ್ ಅಂತ ಬಂದಾಗ. ಬಟ್ ನನಗೆ ಇರೋ ಒಂದು ಕನಸು ಏನಪ್ಪ ಅಂತಂದರೆ, ಕರ್ನಾಟಕದಿಂದ 100 ಜನ IAS IPS ಅಧಿಕಾರಿಗಳು ಪ್ರತಿ ವರ್ಷ ತಯಾರಾಗಬೇಕು ಅಂತ. ಸೊ ಇವಾಗ ಬೆಂಗಳೂರಲ್ಲಿ ಸಂಸ್ಥೆ ಮಾಡಿ ಇದನ್ನು
ಬೆಂಗಳೂರನ್ನು ಇವತ್ತು IAS ಕೋಚಿಂಗ್ ಹಬ್ಬಾಗಿ ಮಾಡಿದ್ದೀವಿ ನಾವು. ಎಸ್, ಆ ವಿಚಾರ ನಾನು ಮಾತಾಡ್ಬೇಕಂತಿದ್ದೀನಿ. ಆ್ಯಕ್ಚುಲಿ ಬೆಂಗಳೂರನ್ನ IAS ಹಬ್ ಮಾಡಿರೋದು ತಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅದು ಮುಖಾಂತರ. ಚಂದ್ರ ಲೇಔಟಲ್ಲಿ ಅಥವಾ ಬೆಂಗಳೂರು ಯಾರೇ ಕೇಳಿದ್ರು ಗೊತ್ತಿರೋರ ಬಗ್ಗೆ ಕೇಳಿದ್ರೆ ಕರೆಕ್ಟಾಗಿ ಅವ್ರು ಹೇಳ್ತಾರೆ. ಸೊ ನಾವೇ ಹೇಳ್ಕೊಳ್ಳೋದಕ್ಕಿಂತ ಜನನೇ ಮಾತಾಡ್ಕೊತಾ ಇರೋದು, ಅದು ಸತ್ಯನೂ ಹೌದು. ಅದು ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ಹಬ್ ಆಗ್ಬೋದಾ? ಅದೇ ಟೋಟಲ್ IAS ಹಬ್ ಈಗೇನು ಬೆಂಗಳೂರು ಇದೆ, ಅದು ಎರಡನೇ ಆಸೆ ನಂದು. ಒಂದು, ಕರ್ನಾಟಕದಿಂದ 100 ಜನ ಟಾಪರ್ಸು. ಓಕೆ ಅಂದರೆ ಇವಾಗ ಸುಮಾರು ಒಂದು 30-35 ಜನ ಆಗ್ತಾ ಇದ್ದಾರೆ. ಓಕೆ. ಅದರಲ್ಲಿ 5-7 ಜನ IAS, ಒಂದು 4-5 ಜನ IPS, ಇನ್ನು ಉಳಿದೆಲ್ಲ IRS ಅಂತ ಬೇರೆ ಬೇರೆ ಸರ್ವಿಸ್ ಆಗ್ತಾ ಇದ್ದಾರೆ. ಸೊ ಆ 100 ಜನ ಆಗಿ 100ರಲ್ಲಿ ಒಂದು 15-20 IAS, ಒಂದು 15-20 IPS. ಓಕೆ. ಸೊ ಅಷ್ಟೊಂದು ಜನ ಕರ್ನಾಟಕದಿಂದ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ನಮಗೆ ಅಭಿವೃದ್ಧಿ ಅನ್ನೋದು ಕರ್ನಾಟಕಕ್ಕೆ ಡೆಲ್ಲಿಯಿಂದ ತೊಗೊಂಬರ್ಬೋದು. ಕನ್ನಡ ಭಾಷೆ ಉಳಿತದೆ, ಬೆಳೀತದೆ. ಅವ್ರು ಹೋದ ಕಡೆ ಎಲ್ಲ ಕನ್ನಡದ ಕಂಪನ್ನು ಪಸರಿಸುವುದು ಅಂತ ಹೇಳ್ತಾರಲ್ಲ, ಆ ಕೆಲಸ ಮಾಡ್ತಾರೆ ಅಂತಂದು. ಆಮೇಲೆ ಎರಡನೇದು, ಬೆಂಗಳೂರನ್ನ ಡೆಲ್ಲಿನ ಬೀಟ್ ಮಾಡಿ ಈಗ ಅದರಲ್ಲಿ ಪಾರ್ಷಿಯಲಿ ಸಕ್ಸಸ್ಫುಲ್ ಆಗಿದ್ದೀನಿ. ಹೆಂಗೆ ಅಂತಂದರೆ, ಈಗ ನಾವು ಬಂದ ಮೇಲೆ ಡೆಲ್ಲಿಯಲ್ಲಿರೋ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಓಕೆ ಓಕೆ. ಸೋ ಕಾಲ್ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ಸ್ ಡೆಲ್ಲಿನಲ್ಲಿರೋದು ಅವ್ರಿಗೆ ಬೇಕಿರಲಿಲ್ಲ ಬೆಂಗಳೂರಿಗೆ ಬರೋದು. ಅಲ್ಲಿ ಡೆಲ್ಲಿನಲ್ಲಿ ಇವಾಗ ಟ್ರೆಂಡ್ ಕಡಿಮೆ ಆಗ್ತಿದೆ, ಅಡ್ಮಿಷನ್ಸ್ ಕಡಿಮೆ ಆಗ್ತಿರೋದಕ್ಕೆ ಇನ್ಸೈಟ್ ಅಕಾಡೆಮಿ ಓಪನ್ ಆದಾಗ ಇದು ಹಬ್ಬ ಆಯ್ತಲ್ಲ. ಮತ್ತೆ ಬೆಂಗಳೂರು ಎಲ್ಲ ಕಡೆಯಿಂದನೂ ಫೇವರೇಬಲ್. ನಿಮಗೆ IT ಟೆಕ್ನಾಲಜಿ ಇದೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಎಲ್ಲ ಕಂಪ್ನಿಗಳು ಇಲ್ಲೇ ಇರೋದು. ಆಮೇಲೆ ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಒಳ್ಳೊಳ್ಳೆ ಯೂನಿವರ್ಸಿಟೀಸ್ಗಳು. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಐ ಥಿಂಕ್ ಇನ್ನೊಂದು 5 years ಅಷ್ಟೊತ್ತಿಗೆ ಬೆಂಗಳೂರು ಡೆಲ್ಲಿನ ಬೀಟ್ ಮಾಡಿ, ಇದು IAS ಅಂದರೆ ಬೆಂಗಳೂರಿಗೆ ಹೋಗಬೇಕು. ಅದು ನಂದ ಎರಡನೇ ದೊಡ್ಡ ಗೋಲ್ ಅದು. ಓಕೆ. ಸಾಮಾನ್ಯ ನೀವು ಹೇಳ್ತಿದ್ರಿ ಡೆಲ್ಲಿ ಒಂದು ಹಬ್ಬ ಆಗಿತ್ತು ಅಂತ. ಈಗ ಇನ್ಸೈಟ್ ಓಪನ್ ಆದಾಗಿಂದ ಬೇರೆ ಬೇರೆ ರಾಜ್ಯದವರು ಇಲ್ಲಿಗೆ ಬಂದ್ಬಿಟ್ಟು ಅಡ್ಮಿಷನ್ಗೋಸ್ಕರ ಕ್ಯೂ ನಿಲ್ಲೋದು ನೋಡ್ತಾ ಇದ್ದೀವಿ. ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತುಂಬ ಭಾಗಗಳಿಂದ ಬರ್ತಿದ್ದಾರೆ. ಸೊ ಇಷ್ಟು ಕ್ಯೂ ನಿಲ್ಲೋದಕ್ಕೆ ಕಾರಣ ಏನು? ಅದಾದ ನಂತರ ಇಲ್ಲಿ ಅಷ್ಟೊಂದು ಫೆಸಿಲಿಟಿ ಸ್ಪೆಷಲಾಗಿ ಏನು ಕೊಡ್ತಿದ್ದೀರಿ? ಇಲ್ಲ, ಬರ್ತಾ ಇದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಸ್ಟೇಟ್ಸಿಂದ. ನಾಟ್ ಓನ್ಲಿ ತಮಿಳ್ನಾಡು ಇದಲ್ಲ, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಬೇರೆ ಬೇರೆ ಸ್ಟೇಟಿಂದನೂ ಬರ್ತಾ ಇದ್ದಾರೆ. ಕೋವಿಡ್ಗಿಂತ ಮುಂಚೆ ನೀವು ಹೇಳ್ದಂಗೆ ಕರೆಕ್ಟಾಗಿ ಕ್ಯೂ ನಿಲ್ತಾ ಇದ್ರು. ಕೋವಿಡ್ ಆದಮೇಲೆ ಅವ್ರ ನಂಬರ್ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಬೇರೆ ಸ್ಟೇಟಿಂದ ಬರೋರು. ಬಟ್ ಕರ್ನಾಟಕದಿಂದ ಬರೋರ್ದು ಕಡಿಮೆ ಆಗಿಲ್ಲ. ಎಲ್ಲ ತಾಲೂಕು, ನೀವು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಂದನೂ ಬರ್ತಾರೆ. ಏನು ಫೆಸಿಲಿಟಿ ಯಾಕೆ ಬರ್ತಿದ್ದಾರೆ ಅಂತಂದರೆ, ಮೊದಲನೇದು ಇಲ್ಲಿ ನನ್ನ ಅವೈಲಬಿಲಿಟಿಯಿಂದ ಹಿಡಿದ್ಬಿಟ್ಟು ಪ್ರತಿಯೊಬ್ಬ ಫ್ಯಾಕಲ್ಟಿ ಮೆಂಟರ್ಸು ಸ್ಟೂಡೆಂಟ್ಸ್ ಕೈ ಸಿಗ್ತಾರೆ. ಆಕ್ಸೆಸಿಬಿಲಿಟಿ ಒಂದರಲ್ಲಿ ಎಲ್ಲರೂ ಯಶಸ್ವಿ ಆಗಬೇಕಂತಂದರೆ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಆ ಮಾರ್ಗದರ್ಶನ ಕೈ ಸಿಗಂಗಿರಬೇಕು. ನಮ್ಮಲ್ಲಿ ಅದು ಓಪನ್ ಡೋರ್ ಪಾಲಿಸಿ. ನನ್ನ ಕ್ಯಾಬಿನಿಗೆ ಬರಬೇಕಂದ್ರೆ ಯಾರು ಪ್ಯೂನು ಇಲ್ಲ, ಅಲ್ಲಿ ಯಾರು ಗಾರ್ಡ್ ಇಲ್ಲ, ಡೋರ್ ಯಾವಾಗಲೂ ಓಪನ್ ಇರುತ್ತೆ, ನೇರವಾಗಿ ಬರ್ಬೋದು. ಸಿಮಿಲರ್ಲಿ ಎಲ್ಲ ಫ್ಯಾಕಲ್ಟಿ ಮೆಂಟರ್ಸ್ ಅವೈಲೇಬಲ್ ಇರ್ತಾರೆ. ಎರಡನೇದು, ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಏನು ಬೇಕು ಅದನ್ನು ನಾವು ಡೈಲಿ ಬೇಸಿಸ್ ಮೇಲೆ ಮಾಡ್ತೀವಿ. ಅಂದರೆ ಆನ್ಸರ್ ಬರ್ಸೋದು, ಆನ್ಸರ್ ರೈಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅದ್ರ ಜೊತೆಗೆ ಇಂಟರ್ವ್ಯೂ ಗೈಡೆನ್ಸ್ ನಮ್ಮದು ಇಂಡಿಯಾದಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಇಂಟರ್ವ್ಯೂ ಗೈಡೆನ್ಸ್ ಅಂತ ಬಂದರೆ ಪ್ರಿಲಿಮ್ಸ್ ಪಾಸ್ ಮಾಡಿ, ಮೈನ್ಸ್ ಪಾಸ್ ಮಾಡಿ, ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋರು ಹೈಯೆಸ್ಟ್ ನಂಬರ್ ನಮಗೆ ಬರ್ತಾರೆ, ನೀವು ಗೈಡೆನ್ಸ್ ಕೊಡಿ ಅಂತಂದ್ಬಿಟ್ಟು. ಸೊ ಆಮೇಲೆ ರಿಸಲ್ಟು 4ನೇದು, ಪ್ರತಿ ವರ್ಷ ಒಳ್ಳೊಳ್ಳೆ ರಿಸಲ್ಟು. ಆಮೇಲೆ ಟಾಪರ್ಸೇ ಹೇಳ್ತಾರೆ. ನೀವು ಯಾವ್ದಾರ ಜಿಲ್ಲೆಗೆ ಹೋಗ್ಬಿಟ್ಟು ಒಬ್ಬ IAS IPS ಆಫೀಸರ್ನ ಕೇಳಿ ಎಲ್ಲಿಗೆ ಹೋಗ್ಬೇಕು ಅಂತಂದು. ಕೆಲವೊಬ್ಬರು ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ ಅಲ್ಲಿಗೆ ಹೋಗಿ ಅಂತಾರೆ. ಇಲ್ಲ, ನಾನೊಬ್ಬರನ್ನ ಕಳಿಸಿದ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು, ನೀವು ಅಲ್ಲಿ ಹೋಗಿ ಅಂತಂದು ಹೇಳ್ತಾರೆ. ಯಾರೇ ಒಂದು ಸಜೆಸ್ಟ್ ಮಾಡ್ರು ಇದೇ ಒಂದು ಜಾಗನ ಇದು ಈಗ ಒಂದು ಬ್ರ್ಯಾಂಡಾಗಿ ಬೆಳೆದಿದೆ ಇವಾಗ. ಅಂದರೆ ಒಂದು ಈ IAS ಅಂದರೆ ಇನ್ಸೈಟ್ ಕರ್ನಾಟಕದಲ್ಲಿ ಸದ್ಯಕ್ಕೆ. ಸೊ ಇದು ನಮ್ಮ ಕರ್ನಾಟಕ ಜನತೆ ಗರ್ವ ಪಡುವಂಥ ವಿಷಯ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಖಂಡಿತ. ನೆಕ್ಸ್ಟು ಈ ಒಂದು ನಿಮ್ಮ ಬ್ರಾಂಚ್ ಏನಿದೆ ಚಂದ್ರ ಲೇಔಟಲ್ಲಿ ಇರೋ ಮೇನ್ ಆಫೀಸಲ್ಲೇ ಸೀಟ್ ಬೇಕು ಅಂತ ಹೇಳ್ಬಿಟ್ಟು MLA MP ಗಳಿಂದ ಲೆಟರ್ಸ್ ಎಲ್ಲ ತಗೊಂಡ್ಬರ್ತಾರೆ, ಆಮೇಲೆ ಫೋನ್ ಕಾಲ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ಯಾವ ಕಾರಣಕ್ಕೆ ಅಂತ? ಅದೇ ಈ ಬಿಲ್ಡಿಂಗಲ್ಲಿ ಏನಾಗುತ್ತೆ, ನಮ್ಮ ಆಫೀಸ್ ಇರೋ ಬಿಲ್ಡಿಂಗಲ್ಲಿ ರೀಡಿಂಗ್ ರೂಮು, ಕ್ಲಾಸ್ ರೂಮ್ ಇದೆಯಲ್ಲ, ಇಲ್ಲಿ ಯಾಕೆ ರೆಕಮೆಂಡೇಶನ್ ತೊಗೊಂಬರ್ತಾರೆ ಅಂದರೆ ನಾವು ಇನ್ನೂ ಬೇಗ ಸಿಕ್ಬಿಡ್ತೀವಿ ಕೈಗೆ ಅಂತ. ಇಲ್ಲೇ ಜಸ್ಟ್ ಒಂದು 10 ಮೆಟ್ಲು ಹತ್ಕೊಂಡ್ಬಂದ್ರೆ ಸಿಗ್ತೀವಿ. ಅಲ್ಲಿ ಸ್ವಲ್ಪ 100 ಮೀಟ್ರ್ ನಡ್ಕೊಂಬರೋ ತಪ್ಪುತ್ತಲ್ಲ, ಅಥವಾ ಆ ಕಡೆ 200 ಮೀಟ್ರ್ ನಡ್ಕೊಂಬರೋ ತಪ್ಪುತ್ತೆ ಅಂತಂದು ಅಷ್ಟೇ. ಬಟ್ ಅದೆಲ್ಲ ರೆಕಮೆಂಡೇಶನ್ಗಿಂತ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಜಾಸ್ತಿ ಆಗೋಂಥದ್ದು. ಆಮೇಲೆ ತುಂಬ ಜನಕ್ಕೆ ತಾವು ಫೀಸಲ್ಲಿ ಕನ್ಸ್ಟ್ರಕ್ಷನ್ ಕೊಡ್ತಿರ್ತೀರ. ಸಾಕಷ್ಟು ಜನ ಹಿಂದುಳಿದ ವರ್ಗದವರು ಬರೋದು, ತುಂಬ ಬಡವ್ರು ಬರ್ತಾ ಇರೋದು. ಸೊ ಅವ್ರಿಗೆಲ್ಲ ಯಾವ ಥರ ನೀವು ಇದು ಮಾಡ್ತಿದ್ದೀರಾ? ಅಂದರೆ ಮೆಂಟಲಿ ಅವ್ರಿಗೆ ಏನಾಗಿರುತ್ತೆ, ನಮ್ಮ ಫೀಸ್ ಕಮ್ಮಿ ಮಾಡ್ತಾರೋ ಅಂತ ಉದ್ದೇಶದಲ್ಲೂ ಬಂದಿರೋರು ನೋಡಿರ್ತೀರಾ. ಬಂದಿರೋರು ಯಾರು ಬರೀ ಕೈಯಲ್ಲಿ ಹೋಗಿಲ್ಲ.
ಓಕೆ. ಅವನು ಸುಳ್ಳು ಹೇಳಿದ್ರು ಡಿಸ್ಕೌಂಟ್ ಕೊಟ್ಟಿರ್ತೀನಿ ನಾನು. ಹಾಂ ಹಾಂ ಹಾಂ. ಸೊ ಬಂದ ಮೇಲೆ ಅವರಿಗೆ ನಾನು ಕ್ರಾಸ್ ವೆರಿಫೈ ಮಾಡೋಕ್ಕೆ ಹೋಗಲ್ಲ ಡಾಕ್ಯುಮೆಂಟ್ಸು. ಕೆಲವೊಬ್ರು ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ ತಂದೆಗೋ ತಾಯಿಗೋ, ಕೆಲವೊಬ್ರು ತೀರೋಗಿದ್ದಾರೆ ಅಂತ ಹೇಳ್ತಾರೆ, ಓಕೆ. ಕೆಲವೊಬ್ರು ಮೇಜರ್ ಹೆಲ್ತ್ ಇಶ್ಯೂ ಇದೆ ನಾಳೆ ಸರ್ಜರಿ ಇದೆ ಅಂತ ಹೇಳ್ತಾರೆ. ನಾನು ಇಲ್ಲ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಹಂಗೆ ಕೇಳೋದು ಅವರಿಗೆ ಅವಮಾನ ಮಾಡೋದಂಗೆ ಅಂತ ನನ್ನ ಭಾವನೆ. ಹಾಂ ಹಾಂ. ಆಮೇಲೆ ಆ ರೀತಿ ಸ್ಟೋರಿಗಳನ್ನು ಇಟ್ಕೊಂಡು UPSC ಆಸ್ಪಿರೆಂಟ್ಸು ಬರ್ತಾರಂತ ನನ್ನ ಮನಸ್ಸು ನಂಬಲ್ಲ, ಒಪ್ಪಲ್ಲ. ಹಾಂ ಹಾಂ. ಕೆಲವೊಬ್ಬರು 1% 2% ಸುಳ್ಳು ಹೇಳ್ಬೋದು, ಹೇಳಿ ಏನಾದರೂ ಮಾಡಿಸ್ಕೊಂಡು ಹೋದ್ರೆ ದೇ ಆರ್ ಅನ್ಫಿಟ್ ಟು ಬಿ IAS. ಸೊ ಈ ಥರ ನಿಮ್ಮ ಹತ್ರ ಸೀಟ್ ತಗೊಂಡಿರೋಂಥ ಬಡ ಮಕ್ಕಳು ಇವತ್ತು ಯಾವ್ಯಾವ ಒಂದು ಸ್ಥಾನಗಳಲ್ಲಿದ್ದಾರೆ? ಸುಮಾರು ಜನ IAS ಆಗಿದ್ದಾರೆ, IPS ಆಗಿದ್ದಾರೆ, ಓಕೆ. KS ಅಧಿಕಾರಿಗಳಾಗಿದ್ದಾರೆ, ಅವರೆಲ್ಲ ಇದ್ದಾರೆ. ನಾನು ಡೇಟಾಬೇಸ್ ಏನು ಮೇಂಟೈನ್ ಮಾಡಿಲ್ಲ. ಓಕೆ ಓಕೆ. ಇನ್ಫ್ಯಾಕ್ಟ್ ಯಾರು ಡಿಸ್ಕೌಂಟ್ ಕೊಡ್ತಾರೆ ಏನು ಅವ್ರ ಫೋನ್ ನಂಬರ್ ಇಟ್ಕೊಳ್ಳೋದು ಅಥವಾ ಅದನ್ನು ಫೋಟೋ ತೆಗಿಸಿ ಸೋಷಿಯಲ್ ಮೀಡಿಯಾಗೆ ಹಾಕೋದು ಇವಾಗೆಲ್ಲ ನೋಡ್ತೀವಲ್ಲ. ಎಲ್ಲೋ ಕೂತಿರ್ತಾರೆ, ಅವ್ರಿಗೆ ಒಂದು ಸ್ವೆಟ್ರ್ ಕೊಟ್ಟು ಒಂದು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿಬಿಡೋದು, ಹಿಂಗೇನೋ ಮಾಡ್ಕೊಂಡು ಹೋಗ್ತಾರೆ. ಓಕೆ. ನಾವಿಲ್ಲಿ 5,000 10,000 15 20 30 40,000 ಡೈಲಿ ಒಬ್ಬೊಬ್ಬರಿಗೆ ಓಕೆ ಕೊಡ್ತಾ ಇರ್ತೀವಿ. ಬಟ್ ವಿ ಡೋಂಟ್ ಕ್ಲೇಮ್ ಎನಿವೇರ್. ಆಮೇಲೆ ಇನ್ಸೈಟು ಇಲ್ಲಿ ಓಪನ್ ಆದಮೇಲೆ ಸಾಕಷ್ಟು ಆ ಏರಿಯಾ ಅಭಿವೃದ್ಧಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಈ ರೋಡ್ನ ಇನ್ಸೈಟ್ ರೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ. ಸೊ ಇದು ಯಾವ ಕಾರಣಕ್ಕೆ, ಸ್ಪೆಸಿಫಿಕ್ ರೀಸನ್ ಏನಾದ್ರು ಇದೆಯಾ? ಅಂದರೆ ಅದು ಉತ್ಪ್ರೇಕ್ಷೆ ಅಂತಲೂ ಹೇಳ್ಬೋದು ಅಥವಾ ನಮ್ಮೊಳಗಿರೋ ಒಂದು ಆಸೆ ಅಂತಲೂ ಹೇಳ್ಬೋದು. ಓಕೆ. ಯಾಕಂದರೆ ಈ ರೋಡು ಅಭಿವೃದ್ಧಿಗೆ ಐ ಥಿಂಕ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾವು ಅನ್ನೋದಕ್ಕಿಂತ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಇಲ್ಲಿ ಆರ್ಥಿಕತೆ, ಓಕೆ, ಇಲ್ಲಿ ಅಭಿವೃದ್ಧಿನ ಗಟ್ಟಿ ಮಾಡಿದ್ದಾರೆ ಎಲ್ಲ ಹುಡುಗರು ಬಂದು. ಯಾಕಂದರೆ ತಗೊಳ್ಳೋದು ಕೊಳ್ಳೋದು ಕೊಡೋದು ಇದ್ದೇ ಈ ಒಂದು ವಾಣಿಜ್ಯ ವ್ಯವಹಾರ ತುಂಬ ಚೆನ್ನಾಗಿ, ವ್ಯಾಪಾರ ವಹಿವಾಟು ಚೆನ್ನಾಗಿ ಆಗ್ತಿದೆ ಅಂತಂದರೆ ಆಮೇಲೆ ಎಲ್ಲರೂ ಬೆನಿಫಿಟ್ ಆಗಿದ್ದಾರೆ. ಓಕೆ. ಅಕ್ಕಪಕ್ಕ ಮನೆಗಳಿಂದ ಹಿಡಿದ್ಬಿಟ್ಟು ಅವ್ರ ರೆಂಟ್ ಜಾಸ್ತಿ ಆಗಿದೆ. ಓಕೆ. ಆಮೇಲೆ ಇಲ್ಲಿರೋ ರಿಯಲ್ ಎಸ್ಟೇಟ್ ಇರ್ಬೋದು, ಜ್ಯೂಸ್ ಅಂಗಡಿ, ಕಾಫಿ ಅಂಗಡಿ, ಜೆರಾಕ್ಸ್ ಅಂಗಡಿ, ಬುಕ್ ಅಂಗಡಿ, ಬಟ್ಟೆ ಅಂಗಡಿ, ಆಮೇಲೆ ಹೋಟೆಲ್ಗಳಂತೂ ಎಷ್ಟು ಸುಮಾರು ಹೋಟ್ಲ್ಗಳು ಬಂದಿದ್ದಾವೆ. ಆಮೇಲೆ ಇಲ್ಲಿ ಸ್ಟ್ರೀಟ್ ಫುಡ್ಡು ಓಕೆ. ಅವಾಗ ಒಂದು ಇರ್ತಿಲ್ಲ, ಇವಾಗ ನೋಡಿದರೆ ಎಲ್ಲಿ ಸಂಧೆ ಸಿಗುತ್ತೆ ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ಇಡ್ಲೇಬೇಕು, ನಮ್ದೇನು ಒತ್ತಾಯ ಇಲ್ಲ, ಅದಕ್ಕೆ ಒತ್ತಡನೂ ಇಲ್ಲ. ಅದು ಸುಮ್ಮನೆ ನಮಗೆ ಖುಷಿಗೆ ಹೇಳ್ಕೊಳ್ಳೋದು, ಇದು ಆ ಥರ ಹೆಸರಿಟ್ರೆ ಚೆನ್ನಾಗಿರ್ತದೆ ಅನ್ನೋದು ಒಂದು ಖುಷಿಗೆ ಹೇಳ್ಕೊಳ್ಳೋದು ಅಷ್ಟೇ. ಅದು ನಿಜ ಆಗಲಿ ನಮ್ಮ ಆಸೆ ಕೂಡ. ಆದರೆ ಒಳ್ಳೆಯದು, ಆಗದಿದ್ರೆ ಏನು ಬೇಜಾರಿಲ್ಲ. ಓಕೆ.